ನೋಡ್ರಿ 15 ನಿಮಿಷದ ಪಂದ್ಯ. ಇನ್ನು ತನಕ ಏನು ನೋಡ್ರಲ್ಲ ಅದೇನೋ ಅಲ್ಲ, ಇನ್ನ ಐತೆಲ್ಲ ಜಿದ್ದಿ ಆಟ, ಕಬಡ್ಡಿ ಆಟ. ಪ್ರಕಾಶ್ ಅನ್ನೋರು, ಪ್ರಕಾಶ್ ಬರ್ತೇನೆ. ಓಕೆ, ರೆಫ್ರಿ ಬೋರ್ಡ್ ಎಲ್ಲರೂ. ಅಲ್ಗುರ್ ಸರ್ ಎಲ್ಲಿದ್ದೀರಿ? ಓಕೆ, ಶಂಕರ್ ಸರ್ ಹೋಗುತ್ತೆ. ಮಲ್ಲು ಮಾಳ್ಗಿ ಸರ್, ದಯವಿಟ್ಟು ಈ ಕಡೆ ಗ್ರೌಂಡ್ ಕಡೆ ಆಗಮಿಸಬೇಕಾಗಿ ವಿನಂತಿ. ಮಲ್ಲು ಮಾಳ್ಗಿ ಸರ್ ನೋಡ್ರಿ, ಈಗ ಫೈನಲ್ ಮ್ಯಾಚ್. ಪುಣೆ ವರ್ಸಸ್ ಅರಳಿಮಟ್ಟಿ. ನೋಡ್ರಿ, ಪುಣೆ ವರ್ಸಸ್ ಅರಳಿಮಟ್ಟಿ 2-1 ಮಧ್ಯೆ ಸಾಗ್ತಾ ಇದೆ ಪಂದ್ಯ. ಕಾದು ನೋಡಬೇಕು. ಬಹಳ ರೋಮಾಂಚನ ಪಂದ್ಯ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಅಂಕ ತರ್ತಾರೆ ಎಲ್ಲ ಬಿಡ್ತಾರ. ನೋಡ್ರಿ, ಜರ್ಸಿ ನಂಬರ್ 99 ಅರಳಿಮಟ್ಟಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲದೆ ಮರಳಿ ತಂಡಕ್ಕೆ. ನೋಡ್ರಿ, ಅರಳಿಮಟ್ಟಿ ತಂಡದ ಜರ್ಸಿ ನಂಬರ್ 7 ಪುಣೆ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಟಗಾರರು ಹನುಮಂತನ. ನೋಡ್ರಿ, ರೈಟ್ ಸೈಡ್ ಲೈನ್ ಅಂಪೈರ್, ಈ ಕಡೆ ಲೈನ್ ಅಂಪೈರ್ ಮಾರ್ತನ. ಹಲೋ ನೋಡ್ರಿ, ಹಲೋ ನೋಡಿ, ಅರಳಿಮಟ್ಟಿ ತಂಡ ವಿಜಯಿಸಲಿ. ಆದರೆ ಸುರೇಶ್ ಚರಣನ್ ಡಾಂಗೆ, SDMC ಅಧ್ಯಕ್ಷರು ಡಾಂಗೆ ಪಾರ್ಟಿ ಇವರಿಂದ 201 ರೂಪಾಯಿ ಕೊಡುಗೆ ಮಾಡಿದ್ದಾರೆ.
ಹಲೋ ನೋಡ್ರಿ, ಈ ಪಂದ್ಯದಲ್ಲಿ ಯಾವುದೇ ತಂಡ ವಿಜಯಶಾಲಿ ಆದರೂ ಅಜಿತಣ್ಣ ನಾಯ್ಕ್ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ 101 ರೂಪಾಯಿಯನ್ನು ಕೊಡು ಮಾಡಿದ್ದಾರೆ. ಫಸ್ಟ್ ಟೈಮ್ ಔಟ್ ಪುಣೆ ಟೈಮ್ ಔಟ್. ಐದು 10ರ ನಡುವೆ ಪಂದ್ಯ ಸಾಗ್ತಾ ಇದೆ. ಪುಣೆ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. 7 ನಂಬರ್ ನೋಡ್ರಿ, ಮತ್ತೊಂದು ಕೊಡುಗೆಯನ್ನು ನೀಡಿದ್ದಾರೆ. ವಿಜಯಶಾಲಿ ಆದಂತಹ ತಂಡಕ್ಕೆ ಸಿದ್ದಪ್ಪ ಸನಗೋಳವರು PKPS ಸದಸ್ಯರು ಹಾಗೂ ಮಾಜಿ STM ಅಧ್ಯಕ್ಷರು ಇವರು ಕೂಡ 101 ರೂಪಾಯಿಯನ್ನು ಕೊಡುಗೆ ಮಾಡಿದ್ದಾರೆ. ಪುಣೆ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 8 2 ಪಾಯಿಂಟ್ ಸರಳಿಮಟ್ಟಿ. 10-12ರ ಮಧ್ಯ ಸಾಗ್ತಾ ಇದೆ ಪಂದ್ಯ. ಇನ್ನೊಂದು 13ರ ಮಧ್ಯ ಸಾಗ್ತಾ ಇದೆ ಪಂದ್ಯ. ಕಾದು ನೋಡಬೇಕು ಯಾರ ಕೊರಳಿಗೆ ವಿಜಯದ ಮಾಲೆ. Each points 14-14.
ಥರ್ಡ್ ರೈಡ್ ಪುಣೆ. ನೋಡ್ರಿ ಮತ್ತೊಂದು ಕೊಡುಗೆ. ಡೂ ಆರ್ ಡೈ. ಡೂ ಆರ್ ಡೈ, ಮಾಡಿ ಇಲ್ಲವೇ ಮಡಿ. ಅಂಕ ತರ್ತಾರ ಇಲ್ಲೇ ಸಿಗ್ತಾರೆ, ನೋಡೋಣ. ನೋಡ್ರಿ ಈ ಪಂದ್ಯದಲ್ಲಿ ವಿಜಯಶಾಲಿಯಾದಂಥ ತಂಡಕ್ಕೆ ನಮ್ಮ ಸಿದ್ದಪ್ಪ ಕಾಕ ವ್ಯಾಕೋಡ್ ಅವರು ಕೂಡ 101 ರೂಪಾಯಿನ ಕೊಡುಗೆಯಾಗಿ ನೀಡಿದ್ದಾರೆ. ಸೂಪರ್ ರೈಡರ್ ಮತ್ತು ಸೂಪರ್ ಆಲ್ರೌಂಡರ್, ಸೂಪರ್ ಕ್ಯಾಚರ್ಗೆ ಆಕರ್ಷಕ ಟ್ರೋಫಿ ಇದೆ. ಸೂಪರ್ ರೈಡರ್ ಮತ್ತು ಸೂಪರ್ ಕ್ಯಾಚರ್ ಅರಳಿಮಟ್ಟಿ ಡೂ ಆರ್ ಡೈ ಥರ್ಡ್ ರೈಡ್. ನೋಡ್ರಿ ಅರಳಿಮಟ್ಟಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅತ್ಯಂತ ಎತ್ತರವಾದ ಆಟಗಾರರು, ಅನುಭವಿ ಆಟಗಾರರು. ಜರ್ಸಿ ನಂಬರ್ 7 ಹನುಮಂತ. ಪುಣೆ ಥರ್ಡ್ ರೈಡ್. ಪುಣೆ ಥರ್ಡ್ ರೈಡ್, ಡೂ ಆರ್ ಡೈ. ಬೆಸ್ಟ್ ರೈಡ್, ಬೆಸ್ಟ್ ಡಿಪೆಂಡೆಂಟ್, ಆಲ್ರೌಂಡರ್. ಟ್ರೋಫಿ ಆಕರ್ಷಕ ಟ್ರೋಫಿ ನಮ್ಮ ಕಮಿಟಿ ವತಿಯಿಂದ. ನೋಡ್ರಿ ಸಮಬಲದ ಹೋರಾಟ. ಈಚ್ ಪಾಯಿಂಟ್ಸ್ 16-16, 16 ಮಧ್ಯ ಸಾಗ್ತಾ ಇದ್ದಲ್ಲಿ ಪಂದ್ಯ. ನೋಡ್ರಿ ಹಾಫ್ ಟೈಮ್. ಪುಣೆ ವರ್ಸಸ್ ಅರಳಿಮಟ್ಟಿ. ಸ್ಕೋರ್ 16-16, ಸಮಬಲದ ಹೋರಾಟ. ಫೈನಲ್ ಪಂದ್ಯ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಟ್ನಾ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಹೊನಲು ಬೆಳಕಿನ ಪಂದ್ಯಾಟಗಳು. ಈಗಾಗಲೇ ಹೆಣ್ಣು ಮಕ್ಕಳ ಕಬಡ್ಡಿಗಳು ಮುಗಿದಿವೆ. ಈಗ ಕೊನೆಯದಾಗಿ ಪುರುಷರ ಫೈನಲ್ ಪಂದ್ಯಾಟಗಳು ಸೆಣಸಾಡ್ತಾ ಇವೆ. ಜಯಬೇರಿ ಯಾರಿಗೆ ಕಾದು ನೋಡುವ. ಸ್ಕೋರ್ ಈಚ್ ಪಾಯಿಂಟ್ 16-16, 16 ಈಚ್. ಚೆಸ್ ನಂಬರ್ 7 ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಅಂಕಲದೆ ಬರಳಿಗೂಡಿಗೆ. ಈಗ ಪುಣೆ ತಂಡದ 14 ನಂಬರ್ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಎರಡು ಬಲಿಷ್ಠ ತಂಡಗಳು ಸಮಬಲದ ಹೋರಾಟದೊಂದಿಗೆ ಸೆಣಸಾಡ್ತಾ ಇವೆ. ಸ್ಕೋರ್ ಈಚ್ 16 ಈಚ್, 16-16, ಸಮಬಲದ ಹೋರಾಟ. ಇದು ಫೈನಲ್ ಪಂದ್ಯ.
ಸೆಕೆಂಡ್ ಹಾಫ್ನಲ್ಲಿ ಯಾರು ಸ್ಕೋರ್ ಹೆಚ್ಚು ಮಾಡ್ತಾರೋ ಕಾದು ನೋಡುವ. 16-16 ಪುಣೆ ಥರ್ಡ್ ರೈಟ್. ಒಂದು ಅಂಕ ಪುಣೆ ತಂಡಕ್ಕೆ, ಒಂದು ಅಂಕ. ಸ್ಕೋರ್ 17-16. ಅರಳಿಮಟ್ಟಿ ಥರ್ಡ್ ರೈಟ್. ಡೂ ಆರ್ ಡೈ. ಅರಳಿಮಟ್ಟಿ ತಂಡದವರು ಒಂದು ಅಂಕ. ಸ್ಕೋರ್ 17-17 ಈಚ್ ಪಾಯಿಂಟ್. ಮತ್ತೆ 7 ನಂಬರ್ ಜರ್ಸಿ ನಂಬರ್ 7 ನಂಬರ್ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಅಂಕನ ಬಂತು. ತಮ್ಮ ಡಿಪೆಂಡ್ ಅಪಾನ್ ರೆಫ್ರಿ, ನೀವು ಯಾರು ಮಾತಾಡಂಗಿಲ್ಲ. ಸ್ಕೋರ್ 18-17. ಮತ್ತೆ ಅರಳಿಮಟ್ಟಿ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಮತ್ತೆ ತನ್ನ ತಂಡಕ್ಕೆ ಒಂದು ಅಂಕ ಈಚ್ ಪಾಯಿಂಟ್. 18-18 ಸಮಬಲದ ಹೋರಾಟ. 18-18. ಪುಣೆ ತಂಡದ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. 99 ಜರ್ಸಿ ನಂಬರ್. ಅಂಕಲದೆ ಮರಳಿ ಗೋಡಿಗೆ. ಈಗ 8 ನಂಬರ್ ಜರ್ಸಿ ನಂಬರ್ 8 ನಂಬರ್ ಆಟಗಾರ ಅರಳಿಮಟ್ಟಿ ಆಟಗಾರ ಪುಣೆ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ನೋ ಬೋನಸ್, ಬೋನಸ್ ಇಲ್ಲ. 6-7 ಮಾತ್ರ ಬೋನಸ್. ಅಂಕ ಇಲ್ಲದೆ ಮರಳಿ ತನ್ನ ಮೈದಾನಕ್ಕೆ. ಸ್ಕೋರ್ ಈಚ್ ಪಾಯಿಂಟ್ 18-18 ಸಮಬಲದ ಹೋರಾಟ ಪುಣೆ ಹಾಗೂ ಅರಳಿಕಟ್ಟಿ ತಂಡಗಳ ಮಧ್ಯೆ. ಚೆಸ್ ನಂಬರ್ 7 ಅರಳಿಕಟ್ಟಿ ತಂಡದ ಮೇಲೆ ಪುಣೆ ತಂಡದ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಈಚ್ ಪಾಯಿಂಟ್ 18-18. ಸ್ಕೋರ್ 18-18. ಅಂಕ ತರಲೇಬೇಕು. ರೆಡಿ ಔಟ್. ಅರಳಿಮಟ್ಟಿ ತಂಡಕ್ಕೆ ಮತ್ತೊಂದು ಅಂಕ. 19-18. ಡೂ ಆರ್ ಡೈ. ಉತ್ತಮ ಬ್ಲಾಕ್. ಮತ್ತೊಂದು ಅಂಕ ಪುಣೆ ತಂಡಕ್ಕೆ. ಸ್ಕೋರ್ ಚೇಂಜ್ ಮಾಡ್ಕೊಡಿ. ಪುಣೆ ತಂಡದ ಆಟಗಾರ ಅರಳಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಸ್ಕೋರ್ ಈಕ್ವಲ್ ಅದ. 19-19 ಈಚ್ ಪಾಯಿಂಟ್. 14 ನಂಬರ್ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಮರಳಿ ತನ್ನ ಅಂಕಣಕ್ಕೆ. 19-19 19 ಈಚ್ ಪಾಯಿಂಟ್. ಈಗ ಅರಳಿಮಟ್ಟಿ ತಂಡದ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ ಪುಣೆ ತಂಡದ ಮೇಲೆ. 2 ಪಾಯಿಂಟ್. 2 ಅಂಕದೊಂದಿಗೆ ಅರಳಿಮಟ್ಟಿ 3 ಅಂಕ. 8 ನಂಬರ್ ಆಟಗಾರ ಸೂಪರ್ ರೈಟ್. 2 ಸೂಪರ್ ರೈಡ್ 3 ಅಂಕ. 22-19 ಅರಳಿಮಟ್ಟಿ ಪರವಾಗಿ 22-19 ಪುಣೆ ತಂಡದ ಆಟಗಾರ ಅರಳಿಮಟ್ಟಿ ತಂಡದ ಮೇಲೆ ದಾಳಿ. ಚೆಸ್ ನಂಬರ್ 3 ನಂಬರ್ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. ಅರಳಿಮಟ್ಟಿ ಪರವಾಗಿ 22-19.
ಅರಳಿಮಟ್ಟಿ ತಂಡದ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ ಪುಣೆ ತಂಡದ ಮೇಲೆ. ಡಿಫೆಂಡ್ ರೆಫ್ರಿ 1 ಅಂಕ. ಒಂದು ರೋಮಾಂಚನಕಾರಿ ಪಂದ್ಯ ಮೈದಾನ ಮಧ್ಯದಲ್ಲಿ ಮತ್ತೆ ಹಾಗೇನೆ ಬಹಳ ಉತ್ತಮವಾದ ಆಡಿದೆ. 22-21 ಮಧ್ಯದಲ್ಲಿ ಉತ್ತಮವಾದಂತ ಎರಡು ತಂಡಗಳು ಮೈದಾನದಲ್ಲಿ. ಹಾಗೆ ಕಾದ್ ನೋಡ್ಬೇಕು ಮಹಾರಾಷ್ಟ್ರನ ಕರ್ನಾಟಕನ ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ಅಲ್ವರು ಸರ್ ಇವು ಬೆಸ್ಟ್ ಪ್ರಿಪೇರ್ ಈ ಬಹಳ ದೊಡ್ಡದು ಅದಾವ್ರು ಸುಮ್ಮನೆ ಹೇಳಿಬಿಡ್ರಿ ಈಗ ನಾವು ಬೇರೆ ಮತ್ತೆ ಡಾಕ್ಟರ್ ಚೆಕ್ ಮಾಡ್ಕೋತಾರೆ. ಟೈಮ್ ಔಟ್. ವೇಟ್ ದಾಳಿಯಲ್ಲಿ ಅರಳಿಮಟ್ಟಿ ತಂಡದ ಸುಂದರ ಆಟಗಾರ, ಉತ್ತಮ ಆಟಗಾರ ಹನುಮಂತ. ಸೂಪರ್ ಟ್ಯಾಕಲ್ ಕೂಡ ಇದೆ, ಕಾದ್ ನೋಡ್ಬೇಕು. ಹಾಗೇನೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಇದೆ. ಹಾಗೇನೆ ಎರಡು ಸಮಬಲದ ತಂಡಗಳು 30,000 ರೂಪಾಯಿ ಲಗ್ಗೆ ಯಾರಿಗೆ ಬರ್ತಾ ಇದೆ ಕಾದ್ ನೋಡ್ಬೇಕು ಕೆಲವೇ ನಿಮಿಷದಲ್ಲಿ. ಆಹಾ ಬಂತು ಒಂದು ಅಂಕ ಕರ್ನಾಟಕಕ್ಕೆ. ಬೆಳೆ ಇದು ಅದೇ ಪಂಚಿದೆ. ಮತ್ತೆ 23-22 ಮಧ್ಯದಲ್ಲಿ ರೋಮಾಂಚನಕಾರಿ ಪಂದ್ಯ ಮತ್ತೆ ಮೈದಾನದಲ್ಲಿ. ಕರ್ನಾಟಕ ಮಹಾರಾಷ್ಟ್ರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಸೂಪರ್, ಬಹಳ ಸುಂದರವಾಗಿ ಬೋನಸ್ ಮಾಡಿದೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಠಲ ಎಲ್ಲಿದೆ ನೀನು? ಹಳ್ಳ ಲಂಕೆಯನ್ನು ಹಾರಿದ ಹನುಮ. ಮತ್ತೆ ಬೋನಸ್ ಪಾಯಿಂಟ್ ಅಗೇನ್ 23 ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳಿ. 23 ಮಧ್ಯದಲ್ಲಿ ನೋಡ್ರಿ, ಎರಡು ತಂಡಗಳು ಬಹಳ ಸಮಬಲ ಹೋರಾಟ. ಆದ್ರೆ ಆ ಕಡೆ 6 ಜನ ಇದ್ದಾರೆ, 7 ಜನ ಇದ್ದಾರೆ, ಇಲ್ಲಿ 2 ಇದ್ದಾರೆ. ಕಾದ್ ನೋಡ್ಬೇಕು. ವಿಜಯದ ಮಾಲೆ 30,000 ರೂಪಾಯಿ ಲಗ್ಗೆ ಅಂತಕ್ಕಂಥ ಕಾದ್ ನೋಡ್ಬೇಕು. ಇಲ್ಲಿ ಕೆಲವೇ ನಿಮಿಷದಲ್ಲಿ ಅದರ ನಿರ್ಣಯ ಬರ್ತಾ ಇದೆ. ಪ್ರಯತ್ನ ಆಗ್ತಾ ಇದೆ. ನಂಬರ್ 3 ಪೂರ್ಣ ತಂಡದ ಆಟಗಾರ ಅರಳಿಮಟ್ಟಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದ 3 ನಂಬರ್ ದಾಳಿಗಾರ, ಉತ್ತಮ ದಾಳಿಗಾರ ಮೈದಾನದಲ್ಲಿ. ಕೇವಲ ಮೈದಾನದಲ್ಲಿ ಮಹಾರಾಷ್ಟ್ರ ತಂಡದಲ್ಲಿ 20 ಜನ ಮಾತ್ರ ಉಳಿದಿದ್ದಾರೆ. ಈ ಕಡೆಗೆ 7 ಜನ ಆಟಗಾರಿದ್ದಾರೆ. ಕಾದ್ ನೋಡ್ಬೇಕು ದಾಳಿ ಯಾರ್ದಿದೆ. ಇಲ್ಲ 23 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ಮೊಮೆಂಟ್ ಜಂಪ್ ಆಗಿದೆ. ಮತ್ತೆ ಜಂಪ್, ಅದೇ ಜಂಪ್ 2ನೇ ಬಾರಿಗೆ. ವೆರಿ ನೈಸ್. 8 ನಂಬರ್ ಆಟಗಾರ ಜಂಪ್ ಮುಖೇನ ತಮ್ಮ ತಂಡಕ್ಕೆ 1 ಅಂಕವನ್ನು ಪಡ್ಕೊಂಡು ಬಂದಿದ್ದಾರೆ. ಮತ್ತೆ 24-23 ಮಧ್ಯದಲ್ಲಿ 5 ವಿಠಲ. ಕೊನೆಯ 5 ನಿಮಿಷ 5 मिनिट बाकी आहे. 1 पॉइंट मध्ये आघाडी आहे. त्यांनी ರಣೈ ಎರಡು ತಮ್ಮ ತಂಡಗಳ ಮೈದಾನ ಮಧ್ಯದಲ್ಲಿ ಕಾದು ನೋಡಬೇಕು. ಕೊನೆಯ ದಾಳಿಗಾರ ಅಭಿಮನ್ಯು. ಅರಳಿಮಟ್ಟಿ ತಂಡದ ಚಕ್ರವ್ಯೂಹ ಬೆದಸ್ತಾರ ಅಥವಾ ಒಳಗೆ ಸಿಗ್ತಾರೆ. ಕಾದು ನೋಡಬೇಕು. ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ರೈಡ್ ಇಸ್ ಔಟ್. ಬೋನಸ್ ಪಾಯಿಂಟ್ 3 points. ಹನುಮಂತ ದಾಳಿಯಲ್ಲಿ ಅರಳಿಮಟ್ಟಿ ತಂಡದ ಅನುಭವಿ ಆಟಗಾರ ಹನುಮಂತ ಬಹಳ ಉತ್ತಮದಂತ. ಕೊನೆಯ 4 ನಿಮಿಷಗಳು 4 मिनिट बाकी आहे. 27-24 27-24 ಪೂರ್ಣ ಪ್ರಮಾಣದ ಅನುಭವಿ ಆಟಗಾರ ಹನುಮಂತ. ಕೊನೆಯ ಪಂದ್ಯ ಮುಗಿದ್ರೊಳಗಾಗಿನೇ ಅಲ್ಲಿ 3 ಜನ ಉತ್ತಮ ಆಟಗಾರರನ್ನು ಒಳಗೊಂಡಂತಹ ಒಂದು ತಂಡ ಅರಳಿಮಟ್ಟಿ ತಂಡ ಬಹಳ ಉತ್ತಮವಾದಂತಹ ತಂಡ ಮೈದಾನದಲ್ಲಿ. ಈ ಕಡೆಗೆ ಉತ್ತಮ ದಾಳಿಗಾರ ಮೈದಾನದಲ್ಲಿ 1 ಅಂಕ. ಮತ್ತೆ 25-27 ಕೇವಲ 2 ಅಂಕಗಳು ಮಾತ್ರ ಇವೆ. ರಿಮೈನಿಂಗ್ ಬಂದೈತ್ರಿ, 3 ನಿಮಿಷಕ್ಕೆ ಬಂದೈತಿ. ಲಾಸ್ಟ್ 3 minutes ಕೊನೆಯ 3 ನಿಮಿಷಗಳ ಪಂದ್ಯ ಮಾತ್ರ ಬಾಕಿ ಇದೆ. 27-25 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ರೋಮಾಂಚನಕಾರಿ ಪಂದ್ಯ, ಬಹಳ ಉತ್ತಮ
ತಂಡ ಕೊನೆಯ ಗಳಿಗೆಯಲ್ಲಿ. ಎಸ್ ಪ್ರಯತ್ನ ಮಾಡ್ತಿದ್ದಾರೆ ಹಾಗೇನೆ. ಓಹೋ ಕ್ಯಾಚ್ ಬಂತು, ಹಾಗೇನೆ ಅಲ್ಲಿ ಕೂಡ ಸಪೋರ್ಟ್ ಕೂಡ ಬಂತು. ಹೀಗಾಗಿ ಒಂದು ಅಂಕ ಮೈದಾನದಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥದ್ದನ್ನ ಕಣ್ಬರ್ತದೆ ತೋರಿಸ್ತಾ ಇದ್ದಾರೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಕರೋಯ ಮರೋ ಅಂಕ ತರಬೇಕು ಇಲ್ಲ ಅಂಕ ಕೊಡಬೇಕಾಗ್ತದೆ, ಕಾದ್ ನೋಡ್ಬೇಕು. ಇದರಲ್ಲಿ ಒಂದು ಉತ್ತಮ ದಾಳಿಗಾರ, ಚಾಕು ಚೆಕ್ಕಿದ ದಾಳಿಗಾರ ಸ್ಕಾಟ್ ಬಿಡ್ತಾ ಇದ್ದಾನೆ, ಕಾದ್ ನೋಡ್ಬೇಕು. ಹಾಗೇನೆ ಹ್ಯಾಂಡ್ ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಕೊನೆಯ 2 ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ. 2 minutes ರಿಮೈನಿಂಗ್. 3 points Manchester. बोनस पॉइंट काय बरोबर आहे की बोनस केले नाही आज गेले सर. रेडी 26-29 ಮಧ್ಯದಲ್ಲಿ ಪಂದ್ಯ. 3 ಪಾಯಿಂಟ್ಗಳು, 2 ನಿಮಿಷ ಬಾಕಿ. 2 मिनिटाचा कमी आहे, अजून केला पाहिजे. चला ಓಹೋ ಅಂಕಲ್ ಹೋಲ್ಡ್ ಬಂತು, ಒಬ್ಬರೇ ಕ್ಯಾಚ್ ಮಾಡಿದ್ದಾರೆ. ಮತ್ತೆ ಒಂದು ಅಂಕ ತಂಡಕ್ಕೆ. 30-26 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಕರ್ನಾಟಕ ತಂಡದ ಅಫ್ಸಲ್ ಟೈಮ್ ಔಟ್ ಬಿಡು, ಅಫ್ಸಲ್ ಟೈಮ್ ಔಟ್. ನಾಳೆ ಲಕ್ಷ್ಮಿ ಏನ್ರಿ ಅವಕಾಶ ಕೊಟ್ಟಂದ್ರೆ ಬರ್ಲಿ. 30,000 ಕ್ಯಾಪ್ ಬೇಡ, ಕಟಕ ಇಲ್ಲ. ಕ್ಯಾಪ್ ಹಾಕಿನಂದ್ರೆ ಸಣ್ಣ ಹೋಗ್ತಾರ, ಇಲ್ಲೇ ಕೊಡ್ತೀವಿ ಮುದುಕಾಗೇನಂತ ಯಾವಾಗ ಗೊತ್ತಾಗಿದೆ. ಎಸ್ ಕೊನೆಯ ನಿಮಿಷದ ಪಂದ್ಯ ಮೈದಾನದಲ್ಲಿ. ಕೊನೆಯ ಒಂದೇ 1 ನಿಮಿಷದ ಪಂದ್ಯ ಇದೆ. ಹನುಮಂತ ದಾಳಿಯಲ್ಲಿದ್ದಾರೆ, ಕಾದು ನೋಡಬೇಕು. ಅಂಕಗಳು 30-26 ಮಧ್ಯದಲ್ಲಿದೆ. 4 ಅಂಕಗಳ ಮುಂದೆ ಇದೆ ಕರ್ನಾಟಕ ತಂಡ, ಕಾದು ನೋಡಬೇಕು. ಅರಳಿಮಟ್ಟೆ ಎಸ್ ಒಂದು ಕ್ಯಾಚ್ ಬಂತು. ಹಾಗೇನೆ 27-30 ಮಧ್ಯದಲ್ಲಿ ಪಂದ್ಯ. ಎಸ್ ಅಗೇನ್ ದೊಡ್ಡ 28-30 ಗಳಿಗೆ ಸಮೀಪಿಸ್ತಾ ಇದೆ. ಕಾದು ನೋಡಬೇಕು. ಹಾಗೇನೆ ಕೇವಲ 2 ಅಂಕಗಳ ಮುಂದೆ ಇದೆ. ಇನ್ನೊಂದು ರೈಡ್ ಏನ್ರ ಆದ್ರೆ ಈಕ್ವಲ್ ಆಗ್ತೈತಿ. ಮತ್ತೆ ಗಿಲ್ ಚಾಲು ಆತ. ಒಳ್ಳೆ ಬಿತ್ತ. ಮತ್ತ 5 ರೈಡು 55 ನಿಮಿಷ. ತಮ್ಮ 2 ಅಂಕ ತಗೊಂಡು ಬಂದ. ಒಂದೇ ದಾಳಿ ಇದೆ, ಕೊನೆಯ ದಾಳಿ ಇದೆ. ಹಿಂಗಾಗ್ತಿತ್ತು ನೋಡಿ, ಹಗ್ಗ ಬಂದಿದ್ದಂದ್ರೆ ಸಿಕ್ಕ ಮುಗಿದಿತ್ತು. ಮಲ್ಲು ಸ್ಯಾನೆ ಬಾಳ ಹಗರಕ್ಕೆ ಕೊಟ್ಟು ಕಳಿಸ್ತಾನು, ಮ್ಯಾಚ್ ಮುಗಿಸ್ತಾನು. ಹೌದು ಇಲ್ಲಿ ಪಂದ್ಯ ಮುಕ್ತಾಯ. ವಿಜಯಶಾಲಿ ಪದವೇಶ್ವರ ಅರಳಿಮಟ್ಟಿ ತಂಡ ಕ್ಯಾಚ್ ಆಗಿದ್ರೆ